ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗೋದಕ್ಕೆ ಬಾಕಿ ಇದೆ. ನಿನ್ನೆ ಅಂತಂದ್ರು ನಿನ್ನೆ ಆಗಲಿಲ್ಲ, ಇವತ್ತು ಕೂಡ ಡೌಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಾಯ್ದೆಗಳ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದ ಕಾರಣ ಎಫ್ಐಆರ್ ಆಗೋದು ವಿಳಂಬ ಆಗ್ತಾ ಇದೆ. BNSS ಹಾಕಬೇಕಾ, CRPC ಹಾಕಬೇಕಾ, IPCನ ಯಾವ ಸೆಕ್ಷನ್ ಅಡಿ ಎಫ್ಐಆರ್ ದಾಖಲಿಸಬೇಕು, ಕೇಂದ್ರ ಕಚೇರಿಯ ಅಭಿಪ್ರಾಯವನ್ನು ಕೇಳಿ ಪತ್ರವನ್ನು ಬರೆಯಲಿದ್ದಾರೆ ಮೈಸೂರು ಲೋಕಾಯುಕ್ತ SP. ಪತ್ರಕ್ಕೆ ಉತ್ತರ ಬಂದ ಮೇಲೆ ಎಫ್ಐಆರ್ ದಾಖಲು ಪ್ರಕ್ರಿಯೆ ಆರಂಭ ಆಗುತ್ತೆ. ದಾಖಲೆ ಸಮೇತ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ SP ಉದೇಶ್ ಅವರು. ನಿನ್ನೆ ಇಡೀ ದಿನ ಬೆಂಗಳೂರಿನಲ್ಲಿ ಮೇಲಧಿಕಾರಿಗಳ ಜೊತೆ ಸಭೆಯನ್ನು SP ಅವರು ನಡೆಸಿದರು. ಅಂದರೆ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದು CRPC ಅಡಿಯಲ್ಲಿ ಬರುತ್ತೆ. ಬಟ್ ಈಗ BNSS ಬಂದಿದೆ ಕಳೆದ ಜುಲೈನಿಂದ ದೇಶಾದ್ಯಂತ. ಸೊ ಹಾಗಾಗಿ ಹೊಸ BNSS ಅಡಿ ದಾಖಲು ಮಾಡಬೇಕಾ, CRPC ಮಾಡಬೇಕಾ, ಅದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಒಂದು ಸಣ್ಣ ಎಡವಟ್ಟು ಕೂಡ FIR ಕಾಪಿನಲ್ಲಿ ಆಗಬಾರ್ದು. ಅದರಿಂದ ಕೇಸೇ ಉಲ್ಟಾಪಲ್ಟಾಗೋ ಸಾಧ್ಯತೆ ಇರುತ್ತೆ. ಇದು ಕೋರ್ಟ್ ಆದೇಶ ಕೊಟ್ಟಿರೋದು FIR ಹಾಕೋದಕ್ಕೆ, ಯಾರೋ ಬಂದು ದೂರು ಕೊಟ್ಟಿರೋದಲ್ಲ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ FIR ದಾಖಲು ಮಾಡಬೇಕಾಗುತ್ತೆ. ಹಾಗಾಗಿನೇ ಲೋಕಾಯುಕ್ತ SP ಉದೇಶ್ ಅವರು ನಿನ್ನೆ ಇಡೀ ದಿನ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಸಭೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ನೇಹಜೀವಿ ಕೃಷ್ಣ ಅವರು ಡಿಲೇ ಮಾಡ್ತಿದ್ದಾರೆ. BJPಯವರು JDSನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ BJP ಸರ್ಕಾರದ ನಾಯಕರನ್ನು ಬಳಸ್ಕೊಂಡು ರಾಜಭವನದ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ. ಅವರು ಹುನ್ನಾರ ನಡೆಯೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನು ಮಾಡಿಲ್ಲ. ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಜನರಿಗೆ ಮಾತ್ರ ಅಧಿಕಾರ ಇದೆ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂಥ ಅಧಿಕಾರ ಇಲ್ಲ. ಅಷ್ಟಕ್ಕೂ ರಾಜೀನಾಮೆ ಕೊಡೋಕ್ಕೆ ಏನಾಗಿದೆ ಅಂತ, ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ? ಮೂಢ ಒಂದು ಘಟನೆ ಅದು. ಸ್ಥಳೀಯ ಸ್ವಾಯತ್ತ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರುವಂಥ ಒಂದು ಘಟನೆ ಅದು. ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ಹೇಳ್ತಾರೆ, ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಇವ್ರ ಜಡ್ಜ್ಗಳ ತನಿಖೆ ವರದಿಯವ್ರ ಕೈಗೆ ಸೇರಿಬಿಟ್ಟಿದೆಯಾ ರಾಜೀನಾಮೆ ಕೊಡಿ ಅಂತ ಹೇಳಕ್ಕೆ? ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳ್ತಿದ್ರೆ ಅಂತ ನೀವು ಹೇಳ್ಬೇಕು ನನಗೆ. ನಿನ್ನೆ ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನ್ಯಾಯಾಧೀಶರು ಇಡಿ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾವೆ ಕೋರ್ಟ್ಗಳು. ಇವನ್ನ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಸೂರ್ಯನ್ ಅವರು, ಕೇಜ್ರಿವಾಲ್ ಅವರು ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ಇಡಿ ಮತ್ತು CBIಗಳ ನಡವಳಿಕೆ ಬಗ್ಗೆ. ನಿನ್ನೆ ಹರಿಯಾಣ ಪಂಜಾಬ್ನ ಹೈಕೋರ್ಟ್ನವರು ಈ ಏಡಿಗಳನ್ನು ಮುಚ್ಚಬೇಕು ಅಂದರೆ ಏನರ್ಥ? ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನು ಮಾಡಬೇಕು? ಅವರು ಸುಯೋಮೋಟೋ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ತಪ್ಪಾಗಿದ್ದಾಗ, ಲೋಪ ಆಗಿದ್ದಾಗ, ಭ್ರಷ್ಟಾಚಾರ ಆಗಿದ್ದಾಗ
ತನಿಖೆ ಮಾಡೋದಕ್ಕೆ ತಕರಾರಿಲ್ಲ. ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು. ಇವರು ರಾಜಕೀಯ ಪ್ರೇರಿತವಾಗಿ ಮಾಡಿದರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ನಾವು ನಮ್ಮ ನಡೆಯನ್ನು ವ್ಯಕ್ತ ಮಾಡಬೇಕು. ಅದನ್ನು ಬಿಟ್ಟು ಇವರು ಪಂಜಾಬ್ ಹರಿಯಾಣ ಕೋರ್ಟ್ ಹೇಳಿದ್ದಾರೆ, ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ದಾವೆ ಈ ಸಂಸ್ಥೆಗಳ ನಡವಳಿಕೆ ಬಗ್ಗೆ. ಇಡಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಇಂಟು ಇಲ್ಲ. ದೇಶದಲ್ಲಿ ನಡೆದಿರತಕ್ಕಂಥ CBI, ED, ಇನ್ಕಮ್ ಟ್ಯಾಕ್ಸ್ನ ತನಿಖೆಗಳನ್ನು ನೋಡಿದಾಗ 100ಕ್ಕೆ 95. ಓಕೆ, ಇನ್ನು HC ಮಹದೇವಪ್ಪನವರು ಮಂತ್ರಿಗಳು ಮಾತನಾಡ್ತಾ ಕ್ಯಾಬಿನೆಟ್ನಲ್ಲಿ ತಗೊಂಡಂತಹ ಡಿಸಿಷನ್ ಯಾಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೋತಾ ಇರೋದ್ರಿಂದ ನಾವು ಕಡಿವಾಣ ಹಾಕಿದ್ದೇವೆ ಅಂತ.